2015 ಇಲ್ಲಿ ತನಕ ಅಂದ್ರೆ 2026 ತನಕ ಕೂಡ SC ST ಸಮುದಾಯಕ್ಕೆ ಮೀಸಲಾತಿ ವಿಚಾರದಲ್ಲಿ ಬಹಳಷ್ಟು ದೊಡ್ಡ ಮೋಸ ಮಾಡಂತ ಕೆಲಸ ಆಗಿದೆ. ಬಹಳಷ್ಟು ಸಾರಿ ಪಕ್ಷದಲ್ಲಿ ಹಿರಿಯರಾದಂಥ CT ರವೀಣ್ಣನವರು, ಮಹೇಶ್ ಅಣ್ಣನವರು, ಸಿದ್ದರಾಜ ಅಣ್ಣನವರು, ಶಾಸಕರಾದಂಥ ಹರ್ಷವರ್ಧನ್ ಅವರು, ನಾಗೇಂದ್ರ ಅವರು, ಹರ್ಷ ಅವರು ಅನೇಕ ಬಾರಿ ನಮ್ಮ ಹೋರಾಟ ಅನ್ನಂಥದ್ದು ಭಾರತೀಯ ಜನತಾ ಪಾರ್ಟಿಯಿಂದ 2015 ಅಲ್ಲಿನಿಂದ ಕೂಡ ಇಲ್ಲಿ ತನಕ ಕೂಡ ಮೀಸಲಾತಿ ಕೊಡಿಸ್ಬೇಕನ್ನಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಕೂಡ ಮಾಡ್ಕೊತ ಬಂದಿದ್ವಿ. ನಮಗೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಮೀಸಲಾತಿಯನ್ನು ಕೂಡ SC ಸಮುದಾಯಕ್ಕೆ 3ರಿಂದ 7% ಮಾಡಿದ್ದೀವಿ ನಮ್ಮ BJP ಸರ್ಕಾರ. ಅದೇ ರೀತಿಯಲ್ಲಿ SC ಸಮುದಾಯಕ್ಕೆ 15ರಿಂದ 17% ಮೀಸಲಾತಿಯನ್ನು ಮಾಡಿದ್ದೀವಿ. ಆದರೆ ಇವತ್ತು ST ಜನಾಂಗದವರು ಮತ್ತು SC ಜನಾಂಗದವರು ಅವರು ಮೀಸಲಾತಿ ಕೇಳ್ತಾ ಇರೋದ್ರಿಗಿನ ಸಂವಿಧಾನದ ಬದ್ಧವಾಗಿ, ಸಂವಿಧಾನದ ಅನುಗುಣವಾಗಿ ಅವ್ರಿಗೆ ಸಿಗಬೇಕಾದಂಥ ಮೀಸಲಾತಿ ಅವ್ರು ಕೇಳ್ತಾ ಇದ್ದಾರೆ. ಈ ಸರ್ಕಾರ ಏನು ಮಾಡ್ತೈತೆ, ಇಲ್ಲಿ ತನಕ ಕೂಡ ನಾವು ಕೊಟ್ಟಂಥ ಮೀಸಲಾತಿಯನ್ನು ಕೂಡ ಕಸ್ಕೊಂಡಂಥ ಕೆಲಸ ಈ ಸರ್ಕಾರ ಮಾಡಿದೆ. ಈ ಮೀಸಲಾತಿ ಅನ್ನೋಂಥದ್ದು ಇವತ್ತು ಉಟ್ಕೊಂಡಿದ್ದ, ಮೀಸಲಾತಿ ಜಾಸ್ತಿ ಮಾಡಬೇಕು, ಒಳ ಮೀಸಲಾತಿ ಜಾಸ್ತಿ ಮಾಡಬೇಕನ್ನಂಥ ವಿಚಾರ ಇವತ್ತು ಉಟ್ಕೊಂಡಿದ್ದಂಥದ್ದಲ್ಲ. ಅನೇಕ ಮಹನೀಯರು, ಹೋರಾಟಗಾರರು, ಈ ಸಮುದಾಯದಲ್ಲಿ ಹುಟ್ಟಿದಂಥವ್ರು ಬೇರೆ ಸಮುದಾಯದಲ್ಲೆಲ್ಲರೂ ಕೂಡ ಸೇರಿಕೊಂಡು ಕಳೆದ 30 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊತ ಬಂದಾರ. ಹೋರಾಟವನ್ನು ಮಾಡ್ಕೊಂಡು ಬಂದಂಥ ಟೈಮಲ್ಲಿ 30 ವರ್ಷಗಳ ಕಾಲ 2015ರಲ್ಲಿ ಏನು ಒಳ ಮೀಸಲಾತಿ ಆಗಬೇಕು ಅನ್ನೋಂಥ ಕಾರಣದಿಂದ ಜನಸಂಖ್ಯೆ ಆಧಾರವಾಗಿ ಅನುಗುಣವಾಗಿ ಆಗಬೇಕನ್ನಂಥ ಕಾರಣದಿಂದ ಇವತ್ತು ಎಲ್ಲರೂ ಸೇರಿ ಕೋರ್ಟ್ ಮೆಟ್ಟಲನ್ನು ಏರುವಂಥ ಕೆಲಸ ಆಗ್ತದೆ. ಯಾವತ್ತು 2015ರಲ್ಲಿ ಕೋರ್ಟ್ ಮೆಟ್ಲು ಏರಿದಂಥ ಸಂದರ್ಭದಲ್ಲಿ ಕೋರ್ಟು ಅವತ್ತು VPT 16/8/52 ನಂಬರ್ /2015 ಅಂದ್ರಿಗಿನ 16/857/2015 ಆಗ ಹೈಕೋರ್ಟ್ ಹೇಳುತ್ತೆ ಈ ಬಗ್ಗೆ, ಈ ಮೀಸಲಾತಿ ಬಗ್ಗೆ, ಒಳ ಮೀಸಲಾತಿ ಬಗ್ಗೆ ತುರ್ತು ನಿಗಮ ವಹಿಸ್ರಿ ಅಂತೇಳಿ ಹೈಕೋರ್ಟ್ ಆದೇಶವನ್ನು ಮಾಡಿದ ನಂತರ ಅದು ಸರ್ಕಾರಕ್ಕೆ ಆದೇಶವನ್ನು ಮಾಡೋಂಥ ಕೆಲಸ, ಅದಂದರೆ ತುರ್ತು ನಿಗಮವನ್ನು ವಹಿಸ್ರಿ ಅನ್ನೋಂಥ ಅವ್ರನ್ನ ಗಮನಿಸ್ರಿ ಅನ್ನೋಂಥ ಒಂದು ಆದೇಶವನ್ನು ಕೋರ್ಟ್ ಕೊಡೋಂಥ ಕೆಲಸ ಸರ್ಕಾರಕ್ಕೆ ಆಗುತ್ತೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಈ ಹಿಂದುಳಿದಂಥ ದೊಡ್ಡ ನಾಯಕರು. ಬಹುಶಃ 2015ರಲ್ಲಿ ಕೂಡ ಅವರೇ ಮುಖ್ಯಮಂತ್ರಿ ಆಗಿದ್ದರು. 2015ರಿಂದ ಎಲ್ಲಿ ತನಕ ಮುಖ್ಯಮಂತ್ರಿ ಆಗಿದ್ದರು? ಹತ್ತತ್ರ 2018 ತನಕ ಮುಖ್ಯಮಂತ್ರಿ ಆಗಿದ್ದರು. ಅವತ್ತು 3 ವರ್ಷ ಅವಕಾಶ ಸಿಕ್ಕಿತ್ತು. ಆದರೆ ಅವತ್ತು ಮುಖ್ಯಮಂತ್ರಿ ಇದ್ದಂಥ ಟೈಮಲ್ಲಿ 3 ವರ್ಷಗಳಲ್ಲಿ ಈ ST ಸಮುದಾಯಕ್ಕೆ, SC ಸಮುದಾಯಕ್ಕೆ ಏನು ಕೂಡ ಬಹುಶಃ ಅವರು ಅದನ್ನು ಮೀಸಲಾತಿ ಮಾಡಬೇಕು ಅಂತೇಳಿ ಕೂಡ ಯೋಚನೆ ಕೂಡ ಮಾಡಿದ್ದಿಲ್ಲ. ಆದರೆ ಹಿಂದುಳಿದಂಥ ವರ್ಗದ ಸ್ವಯಂ ಘೋಷಿತ ಚಾಂಪಿಯನ್ ಅವರು, ಹಿಂದುಳಿದಂಥ ವರ್ಗದ ಒಬ್ಬ ದೊಡ್ಡ ನಾಯಕರು, ಈ ಭಾಗದಲ್ಲಿ ಹಿಂದುಳಿದಂಥ ವರ್ಗದ ಸಮುದಾಯಗಳನ್ನು ಕಟ್ಟಿಕೊಂಡು ಮೇಲೆ ಬಂದಂಥ ಒಬ್ಬ ಧೀಮಂತ ನಾಯಕರು, ಎಷ್ಟೋ ಬಾರಿ ಮುಖ್ಯಮಂತ್ರಿಗಳಾದಂಥವ್ರು. ಆದರೆ ಪರಿಸ್ಥಿತಿ ಏನಾಯಿತು, ಅವ್ರಿಗೆ ಭಗವಂತ ಅವಕಾಶ ಕೊಟ್ಟಂಥ ಟೈಮಲ್ಲಿ ಈ ಸಮುದಾಯಗಳ ಋಣವನ್ನು ತೀರಿಸಬೇಕಾಯ್ತಲ್ಲ. ಆದರೆ ಯಾವತ್ತು ಕೂಡ ಮುಖ್ಯಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವತ್ತು 2013ರಲ್ಲಿ ಕೂಡ ತೀರಿಸಲಿಲ್ಲ. ಇವತ್ತು ಕೂಡ 2026ರಲ್ಲಿ ಕೂಡ ಈ ಸಮುದಾಯಗಳಿಗೆ ಯಾರನ್ನೊಬ್ಬ ದೊಡ್ಡ ಮನುಷ್ಯ ಮೋಸ ಮಾಡಿದನ ಅಧಿಕಾರವನ್ನು ಕೂಡ ಹಿಡ್ಕೊಂಡಂದ್ರಿಗಿನ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯರು